ವೀಕ್ಷಕರೆಲ್ಲರಿಗೂ ಅಕ್ಷರ ಆಯುರ್ವೇದ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ನಾನು ಡಾಕ್ಟರ್ ಬಾಲಸುಬ್ರಹ್ಮಣ್ಯ. ಆಯುರ್ವೇದದ ಪ್ರಕಾರ ಪ್ರತಿದಿನ ಬೆಳಿಗ್ಗೆ ಎದ್ದು ಮೊದಲು ಮಾಡಬೇಕಾದ ಕೆಲಸ ಯಾವುದು ಅನ್ನುವಂಥದ್ದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಆಯುರ್ವೇದದಲ್ಲಿ ಒಂದು ಶ್ಲೋಕ ಇದೆ, ಬ್ರಾಹ್ಮೇ ಮುಹೂರ್ತಿ ಬುದ್ಧ್ಯೇತ ಸ್ವಸ್ಥೋ ರಕ್ಷಾರ್ಥಮಾಯುಷಃ ತತ್ರ ಸರ್ವಾಘ ಶಾಂತ್ಯರ್ಥಂ ಸ್ಮರೇದ್ಧಿ ಮಧುಸೂದನಂ ದದ್ಯಾಜ್ಯಾದರ್ಶ ಸಿದ್ಧಾರ್ಥಂ ಬಿಲ್ವ ಗೋರೋಚನಾಸ್ರಜಂ ದರ್ಶನಂ ಸ್ಪರ್ಶನಂ ಕಾರ್ಯಂ ಪ್ರಬುದ್ಧೇನ ಶುಭಾವಹಂ. ಅಂದರೆ ಆರೋಗ್ಯವಂತ ವ್ಯಕ್ತಿಯು ತನ್ನ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ ಪ್ರತಿನಿತ್ಯ ಬ್ರಾಹ್ಮೇ ಮುಹೂರ್ತ ಬುದ್ಧೇತ, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕಾಗಿದ್ದು ಮೊದಲು ಮಾಡಬೇಕಾದ ಕೆಲಸ. ಸರಿಸುಮಾರು ಸೂರ್ಯೋದಯಕ್ಕೆ 1.5 ಗಂಟೆ ಮುಂಚಿತವಾಗಿ. ನಂತರ ತತ್ರ ಸರ್ವಾಘ ಶಾಂತ್ಯರ್ಥಂ, ನಮ್ಮ ಎಲ್ಲ ಪಾಪಗಳನ್ನು ಕಳೆದುಕೊಳ್ಳುವುದಕ್ಕೋಸ್ಕರ ಮೊದಲಿಗೆ ಸ್ಮರೇಧಿ ಮಧುಸೂದನಂ, ಎದ್ದ ನಂತರ ಮಧುಸೂದನ ಸ್ವರೂಪಿ ಭಗವಾನ್ ವಿಷ್ಣುವನ್ನು ನೆನೆಸಿಕೊಳ್ಳಬೇಕು ಅಂತ ಆಯುರ್ವೇದ ತಿಳಿಸ್ತದೆ. ಮುಂದೆ ಬರುವಂಥದ್ದು, ಬೆಳಿಗ್ಗೆ ಎದ್ದ ಮೇಲೆ ನಾವು ಮೊದಲು ನೋಡಬೇಕಾದ ವಸ್ತುಗಳು ಯಾವುದು ಅಂತ ಪಟ್ಟಿಯನ್ನು ಮಾಡಿಕೊಡ್ತದೆ ನಮಗೆ. ಅದು ಹೀಗಿದೆ: ದಧಿ, ಆಜ್ಯ, ಆದರ್ಶ, ಮೊಸರು, ತುಪ್ಪ, ಕನ್ನಡಿ, ಸಿದ್ಧಾರ್ಥಂ, ಬಿಳಿ ಸಾಸಿವೆ, ಬಿಲ್ವವೃಕ್ಷ, ಗೋರೋಚನಾಸ್ರಜಂ, ಗೋರೋಚನ ಮತ್ತು ಪುಷ್ಪಮಾಲೆ, ದರ್ಶನಂ ಸ್ಪರ್ಶನಂ ಕಾರ್ಯಂ, ಇವುಗಳನ್ನು ನೋಡುವುದು ಮತ್ತು ಇವುಗಳ ಸ್ಪರ್ಶನವನ್ನು ಮಾಡುವುದು. ಯಾಕೆ ಅಂತ ಹೇಳಿದರೆ ಇವೆಲ್ಲವೂ ಮಂಗಳಕರ, ಶ್ರೇಯಸ್ಕರ, ಆಯುಷ್ಕರ ಅಂತ ಆಯುರ್ವೇದ ತಿಳಿಸುತ್ತಾ, ಆದ ಕಾರಣ ಇವೆಲ್ಲವನ್ನು ನಾವು ಪ್ರತಿನಿತ್ಯ ಮೊದಲು ಎದ್ದು ನೋಡಿ ಅನಂತರ ಅವುಗಳನ್ನು ಮುಟ್ಟಬೇಕು ಅಂತ ತಿಳಿಸ್ತದೆ. ಇದು ಪ್ರಾಯೋಗಿಕ ಕಾರಣಗಳಿಂದಾಗಿ ನಮಗೆ ನಿತ್ಯದಲ್ಲಿ ಆಗದೆ ಹೋದರೂ ವರ್ಷದಲ್ಲಿ ಕನಿಷ್ಠತಮ 1 ದಿನವನ್ನಾದರೂ ಈ ಆಚರಣೆಯನ್ನು ಮಾಡಬೇಕು ಅಂತ ನಮ್ಮ ಹಿರಿಯರು ತಿಳಿಸಿಕೊಟ್ಟಿರುವ ಕಾರಣ ಕಡೆಯ ಪಕ್ಷ ವರ್ಷದ ಮೊದಲ ದಿನವಾದ ಯುಗಾದಿಯಂದಾದರೂ ಮಂಗಳಕರ ವಸ್ತುಗಳನ್ನು ಮೊದಲಿಗೆ ಎದ್ದು ನೋಡುವಂತಹ ಕ್ರಮವನ್ನು ನಮ್ಮ ಹಿರಿಯರು ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿಯೇ ಈಗಲೂ ಕೂಡ ನಾವು ಯುಗಾದಿಯಂದಾದರೂ ಕಣಿ ನೋಡುವಂಥ ಕ್ರಮವನ್ನು ಇಟ್ಟುಕೊಂಡಿರುವಂಥದ್ದು. ಈ ಕಣಿ ನೋಡುವ ಕ್ರಮದ ಆರಂಭ ಆಯುರ್ವೇದದಿಂದಲೇ ಇರಬಹುದು ಏನು. ವೀಕ್ಷಕರೇ, ಈ ವಿಡಿಯೋವನ್ನು ನಿಮ್ಮವರೊಂದಿಗೆ ಶೇರ್ ಮಾಡಿಕೊಳ್ಳಿ, ವಿಡಿಯೋಕ್ಕೆ ಕಮೆಂಟ್ ಮಾಡಿ, ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಎದುರುಗಡೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.